ನಡೆದಿದೆ ತೂಟೇದಾರ. ಸಾವಿರಾರು ವರ್ಷ ಇತಿಹಾಸ ಇರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ವೈಭವ ಮೇಳೈಸಿದೆ. ಅತ್ತೂರು ಕೊಡೆತ್ತೂರು ಗ್ರಾಮಗಳ ನಡುವೆ ನಡೆಯುವಂಥ ಅಗ್ನಿಯ ಆಟ ಇದು. ಕಟೀಲು ದೇವಸ್ಥಾನ ಮುಂಭಾಗದಲ್ಲಿ ವಿಭಿನ್ನವಾದಂಥ ಆಚರಣೆ ನಡೆಕೊಂಡು ಬರ್ತಾ ಇದೆ. ವೃತನಿಷ್ಠೆಯಿಂದ ಅಗ್ನಿ ಖೇಳಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗಿಯಾಗಿದ್ದರು. ಪರಸ್ಪರ ಬೆಂಕಿಯ ದಿವಟಿಗೆ ಎರಚಾಡಿ ಹರಕೆಯನ್ನು ಸಲ್ಲಿಸಿದ್ದಾರೆ ಭಕ್ತರು. ಅನೇಕ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ಅಗ್ನಿ ಖೇಳಿ ಆಚರಣೆ. ವೃತನಿಷ್ಠೆಯಿಂದ ಇದ್ದವರಿಗೆ ಯಾವುದೇ ಬೆಂಕಿಯ ಗಾಯಗಳು ಸಂಭವಿಸಿಲ್ಲ. ಕಟೀಲು ದೇವಿಗೆ ಈ ಆಚರಣೆ ಇಷ್ಟವಾದ ಕಾರಣ ಅನಾದಿ ಕಾಲದಿಂದಲೂ ಈ ಆಚರಣೆ ನಡೀತಾ ಇದೆ. ಜಾತ್ರೆಯ ಸಂದರ್ಭದಲ್ಲಿ ಮಾತ್ರ ಈ ಅಗ್ನಿ ಖೇಳಿ ಆಚರಣೆ ನಡೆಯುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನಲ್ಲಿ ಈ ಕಟೀಲು ದೇವಸ್ಥಾನ ಇದೆ. ಜಿಲ್ಲೆಯಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಹೋದಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಏಪ್ರಿಲ್ 13ರಂದು ಪ್ರಾರಂಭಗೊಂಡು ಏಪ್ರಿಲ್ 20 ಈ ದಿವಸದಂದು ಈ ರಥೋತ್ಸವ ನಡೆದು ಈ ವಾರ್ಷಿಕ ಜಾತ್ರೋತ್ಸವ ಸಂಪನ್ನಗೊಂಡಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾದಂಥ ಒಂದು ಸೇವೆ ಅತ್ತೂರು ಕೊಡೆತ್ತೂರು ಗ್ರಾಮಸ್ಥರ ನಡುವಿನಲ್ಲಿ ನಡೆಯುವಂಥ ಬೆಂಕಿಯ ಆಟ. ಇದಕ್ಕೆ ತುಳುವಿನಲ್ಲಿ ತೂಟೇದಾರ ಎನ್ನುವಂಥ ಹೆಸರಲ್ಲಿ ಕರೀತಾರೆ. ಈ ತೂಟೇದಾರ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಧ್ವಜಾರೋಹಣದ ನಂತರ ಅತ್ತೂರು ಹಾಗೂ ಕೊಡೆತ್ತೂರು ಎರಡೂ ಗ್ರಾಮಸ್ಥರು ಹಿರಿಯರಿಂದ ಪಾಲ್ಗೊಳ್ಳುವಂಥ ಮನೆತವರದವರು ಒಡೆ ಪ್ರಸಾದವನ್ನು ಸ್ವೀಕರಿಸಿ ಅದನಂತರ ವೃತಾಚರಣೆಯನ್ನು ಮಾಡಿ ಈ ಜಾತ್ರಾ ಮಹೋತ್ಸವದ ದಿನದಂದು ಸಂಜೆ ಹೊತ್ತಿಗೆ ದೇವರು ಎಕ್ಕಾರು ತಾಂಗಡಿಗೆ ಹೋಗಿ ಅಲ್ಲಿಂದ ಕಟೀಲಿಗೆ ಬಂದು ಬ್ರಹ್ಮರಥದಲ್ಲಿ ಕುಳಿತು ಆ ಸೇವೆಯನ್ನು ಕೈಗೊಂಡು ಚಂದ್ರಮಂಡಲದಲ್ಲಿ ಅಜಾರು ಜಲಕದ ಗಟ್ಟೆಗೆ ಹೋಗಿ ಅಲ್ಲಿ ದೇವರ ಜಲಕ ನಡೆದು ಆ ಜಲಕದ ನೀರಿನಲ್ಲಿ ಅತ್ತೂರು ಹಾಗೂ ಕೊಡೆತ್ತೂರು ಗ್ರಾಮಸ್ಥರು ಆ ದೇವರು ಮಾಡಿದಂಥ ಜಲಕದ ನೀರಲ್ಲಿ ಗ್ರಾಮಸ್ಥರು ಜಲಕವನ್ನು ಮಾಡಿ ಮರ್ತಕುಮೇರ್ ಎನ್ನುವಂಥ ಜಾಗದಲ್ಲಿ ಈ ತೂಟೇದಾರ ಪ್ರಾರಂಭಗೊಂಡು ಅದನಂತರ ಎರಡೂ ಗ್ರಾಮಸ್ಥರು ಕಟೀಲು ರಥಬೀದಿಗೆ ಬಂದು ಒಬ್ಬರ ಮೇಲೆ ಒಬ್ಬರು ಎಸೆಯುವಂಥ ಈ ತೂಟೇದಾರ. ಇದರಲ್ಲಿ ಅತ್ತೂರು ಹಾಗೂ ಕೊಡೆತ್ತೂರು ಎರಡೂ ಗ್ರಾಮಸ್ಥರಲ್ಲಿ 300-400 ಮಂದಿ ಈ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರಲ್ಲಿ ತೂಟೇದಾರದಲ್ಲಿ ಯಾರಿಗಾದರೂ ಬೆಂಕಿ ತಾಗಿದಲ್ಲಿ ಇದಕ್ಕೆ ಔಷಧಿಯ ಅಗತ್ಯ ಇಲ್ಲ. ಈ ತೂಟೇದಾರ ಸೇವೆ ನಡೆದ ನಂತರ ದೇವಳದ ಒಳಗೆ ಹೋಗಿ ಅಲ್ಲಿ ಓಕುಳಿ ನೀರೇ ಸ್ನಾನ ಮಾಡಿ ಅಲ್ಲಿಯ ಪ್ರಸಾದವನ್ನು ಹಚ್ಚಿದರೆ ಆ ಗಾಯ ಆದಂಥ ಜಾಗದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಆ ಗಾಯ ನಿವಾರಣೆ ಆಗುವಂಥದ್ದು ಈ ಕಟೀಲು ದೇವಿ